ಇದು 2018ರಲ್ಲಿ ನನ್ನ ಕಾಲೇಜಲ್ಲೇ ಬೆಂಗಳೂರಿನ ಮಹಾರಾಣಿ ಲಕ್ಷ್ಮೀ ಅಮ್ಮನಿ ಕಾಲೇಜಿನಲ್ಲಿ ಕೇವಲ ಒಂದು 18 ಜನ ಅಷ್ಟೇ ನಾವು ಸೇರ್ಕೊಂಡಿದ್ದು. ಅವಾಗ ಯಾಕೆಂದರೆ ಈ ಪೆನ್ಷನ್ ಪೇಪರ್ ಮೂವ್ ಆಗೋದೇ ಕಷ್ಟ ಆಗ್ಬಿಟ್ಟಿತ್ತು. ನಮಗೆ ಕಾಲೇಜುಗಳಿಂದ ಪೆನ್ಷನ್ ಪೇಪರ್ ಹೋಗೋದೇ ಕಷ್ಟ ಆಗ್ತಾ ಇತ್ತು. ಅಲ್ಲಿ ಜೆ ಡಿ ಆಫೀಸಿಗೆ ಹೋದರೆ ಅಲ್ಲಿ ಕಷ್ಟ ಕೊಡ್ತಾಯಿದ್ರು. ಈ ಥರ ಭಾಳ ಕಷ್ಟ ಅನುಭವಿಸಿದ್ವಿ. ಇದಕ್ಕೇನೋ ಒಂದು ಮಾಡ್ಕೋಬೇಕು ನಾವು ಅಂತ ಹೇಳ್ಕೊಂತ ನಾವೊಂದು 18 ಜನ ಒಂದು ಗುಂಪು ಮಾಡಿಕೊಂಡು ಕೈ ಹಾಕಿದ್ವಿ. ಭಗವಂತನ ಕೃಪೆ, ಶಿಕ್ಷಕರ ಕೃಪೆ, ನಮಗೊಂದು ಸಹಕಾರ ಸಿಕ್ತು. ಒಂದೇ ವರ್ಷದಲ್ಲಿ ಹತ್ತತ್ರ ಒಂದೇ ಸಮಯದ ಒಂದು 200-300 ಜನದ್ದು ಏನದು ಪೆನ್ಷನ್ ಪೇಪರ್ಸ್ ಏನು ನಮ್ಮ ಕಮಿಷನರ್ ಆಫೀಸಲ್ಲಿ ಖಾಲಿ ಇದ್ದು ವೇಟ್ ಮಾಡ್ತಾಯಿದ್ರು ಅಷ್ಟು ನಾವು ಕ್ಲಿಯರ್ ಮಾಡ್ತಿದ್ವಿ. ಅದೊಂದೇ ಒಂದು ಸಾಧನೆಯಿಂದ ತಾನಾಗಿ ತಾನೇ ಜನರು ಬರ್ತಾ 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 ಇವತ್ತು 2018ರಲ್ಲಿ 18 ಜನದಲ್ಲಿ ಇದ್ದಂಥ ಸಂಘಟನೆ ಇವತ್ತು 3000 ಸಮಥಿಂಗ್ 3000 ಪ್ಲಸ್ವರೆಗೂ ನಾವು ತೊಗೊಂಡೋಗಿದ್ದೀವಿ. ಆ್ಯಕ್ಚುಯಲ್ ನಂಬರ್ ನಾನು ಈಗ ತೊಗೊಂಬಂದಿಲ್ಲ. 3200-300 ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಇಡೀ ದೇಶದಲ್ಲೇ ನನ್ನ ಸಂಘಟನೆಯ ಬಹುದೊಡ್ಡ ಸಂಘಟನೆ ನಿವೃತ್ತ ಶಿಕ್ಷಕರ ಸಂಘಟನೆ ಅಂತೇಳಿ ಒಂದು ಹೆಸರು ಗಳಿಸಿದೆ. ಹಾಗಾಗಿ ನಾನು ಎಲ್ಲ ನಿವೃತ್ತ ಸಂಘ ಸದಸ್ಯರುಗಳಿಗೆ ತಮ್ಮ ಮುಖಾಂತರ ನಾನು ಅವ್ರಿಗೆಲ್ಲ ಶುಭಾಶಯ ಕೊಡ್ತಾ ಇದ್ದೀನಿ. ಸರ್, ಈ ಸಂಘಟನೆ ಕೇವಲ ನಮ್ಮ ಹಕ್ಕಿಗೆ ಮಾತ್ರ ನಾವು ಹೋರಾಟ ಮಾಡ್ತಾ ಇಲ್ಲ. ನಾವಿನ್ನೂ ಯಾವತ್ತೂ ಬೀದಿಗೆ ಎಲ್ಲೂ ಹೋಗಿಲ್ಲ. ನಾವು ನಮ್ಮ ಮನವಿ ಪತ್ರಗಳ ಮುಖಾಂತರನೇ ಸರ್ಕಾರ ಜೊತೆ ನಾವು ಸಂಬಂಧ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲ ಕೆಲಸ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ. ಆದಾಗ್ಯೂ ಒಂದು ಗೊಂದಲ ಇದೆ, ತಮಗೆಲ್ಲ ಗೊತ್ತಿರ್ಬೋದು. ನಾವೆಲ್ಲ UGC ಪೇ ಸ್ಕೇಲ್ ಡ್ರಾ ಮಾಡ್ತಿದ್ದಂಥ ಶಿಕ್ಷಕರು. ಸರ್ವೀಸಲ್ಲಿದ್ದಾಗ ನಾವೆಲ್ಲ UGC ಪೇ ಸ್ಕೇಲಾಗಿರ್ತೀವಿ. ಆವಾಗ ನಮಗೆ ಸೆಂಟ್ರಲ್ DA ಎಲ್ಲ ಬರ್ತಾ ಇರ್ತದೆ. ರಿಟೈರ್ಡ್ ಆದಷ್ಟೇ ಆಲ್ ಆಫ್ ಅ ಸಡನ್ ವಿಲ್ ಬಿಕಮ್ ದಿ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಬಂದ್ಬಿಡ್ತೀವಿ, ಪದವಿಗೆ ಬರ್ತೀವಿ. ಹಾಗಾಗಿ ಇಡೀ ನಮ್ಮ ನೆರೆ ರಾಜ್ಯಗಳಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ಸಮುದಾಯಕ್ಕೂ ನಮ್ಮ ರಾಜ್ಯದ ನಿವೃತ್ತ ಶಿಕ್ಷಕರು ಅಜಗಜಾಂತರ ವ್ಯತ್ಯಾಸ ಇದೆ ಪೆನ್ಷನಿ. ಅದನ್ನು ಯಾವತ್ತೂ ನಾವು ಒತ್ತಾಯ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸಾಕು, ಇವತ್ತೇನು ನಮಗೆ ಬರ್ತಾ ಇದೆ ನಾವು ಅದರಲ್ಲೇ ನಾವು ನೆಮ್ಮದಿಯ ಕೆಲಸ ನಾವು ನೆಮ್ಮದಿ ಜೀವನ ಮಾಡ್ತಾಯಿದ್ದೀವಿ. ಆದಾಗ್ಯೂ ಸಹ ನಮಗೆ ಬೇರೆ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಮಾದರಿ ಕೊಟ್ಟ ಇದನ್ನು ನಮಗೆ ಕೊಡಲಿಲ್ಲ. ಸುಮಾರು 15 ವರ್ಷದಿಂದ ಈ ಸಮಸ್ಯೆ ಓಡ್ತಾ ಇದೆ. ಮುಂದಿನ ದಿನಗಳಾದರೂ ನಮ್ಮ ರಾಜ್ಯ ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಿ ಮಾಡಿಕೊಡ್ಬೋದು ಅಂತ ಒಂದು ಆಶಯ ನಮ್ಮಲ್ಲಿದೆ. ಹಾಗಾಗಿ ನಮ್ದು ಅದೊಂದು ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ನಾವು ಕೇಳ್ಕೊತಾ ಬರ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಈಗ ಅಂತಂದರೆ, ನಾವು ಈ ಸಂಘಟನೆ ಕೇವಲ ನಮ್ಮ ಹಕ್ಕಿಗೆ ಮಾಡ್ತಿರೋದು ಹೇಳಿದ್ನಲ್ಲ, ಈ ನಮ್ಮ ನಿವೃತ್ತ ಶಿಕ್ಷಕರು ಅನೇಕ ಕೆಲವು ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಂಡಿದ್ದಾರೆ. ಸರ್ಕಾರಿ ಶಾಲೆ ದತ್ತು ತೆಗೆದುಕೊಂಡು ಆ ಕಾಂಪೌಂಡ್ ಕಟ್ಟುವಂಥ ವ್ಯವಸ್ಥೆ ಆಗಲಿ ಅಥವಾ ಆ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಸಪ್ರೇಟ್ ಹೆಣ್ಮಕ್ಳಿಗೊಂದು ಗಂಡು ಮಕ್ಳಿಗೊಂದು ಶೌಚಾಲಯಗಳು ಮಾಡೋದಾಗಲಿ, ಈ ಥರದಲ್ಲಿ ಅನೇಕ ಶಿಕ್ಷಕರು ತಮ್ಮ ವಲಯದಲ್ಲಿ ಎಲ್ಲೆಲ್ಲಿ ಇದ್ದಾರೋ ಅವರು ಅಲ್ಲಿ ಒಂದು ಕಾರ್ಯವನ್ನು ಮಾಡ್ಕೊತಾ ಬರ್ತಾ ಇದ್ದಾರೆ. ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಕ್ಟೀಸ್ ಅಡಾಪ್ಟೆಡ್ ಬೈ ಅವರ್ ರಿಟೈರ್ಡ್ ಟೀಚರ್ಸ್. ಅಪಾರ್ಟ್ ಫ್ರಮ್ ದಟ್, ನಾವು ಈಗ ಆಲ್ರೆಡಿ ಪತ್ರ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಯಾವ್ಯಾವ ಕಾಲೇಜುಗಳಲ್ಲಿ ಶಿಕ್ಷಕರ ಕೊರತೆ ಇದೆಯೋ, ಆದರೆ ಯಾರಿಗೂ ನಾವೇನು ಸಂಬಳ ಕೇಳೋದಿಲ್ಲ, ಅವ್ರು ಯಾರದೂ ಸಂಬಳ ಕೇಳೋದಿಲ್ಲ. ನಮ್ಮ ಸೇವೆ ಬಳಸ್ಕೊಳ್ಳಿ, ನಾವು ಫ್ರೀಯಾಗಿ ಬರ್ತೀವಿ, ಫ್ರೀಯಾಗಿ ನಮ್ಮ ಕೈಲಿರತಕ್ಕಂಥ ಸೇವೆ ನಾವು ಮಾಡಿಕೊಡ್ತೀವಿ. ನಮ್ಗೆ ಸಂಬಳ ಬೇಡ, ಏನೂ ಬೇಡ. ಒಂದು ಟೇಬಲ್ಲು, ಒಂದು ಕುರ್ಚಿ ಅಷ್ಟು ಕೊಟ್ಟರೆ ಸಾಕು, ನಾವು ಡೆಫಿನೆಟಾಗಿ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಇದನ್ನು ಪ್ರತಿ ಬಾರಿ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಸರ್ಕಾರನೂ ಸಹ ಇದ್ರ ಬಗ್ಗೆ ಕ್ರಮ ವಹಿಸಿ. ಆದರೆ ನಮ್ಮಿಂದ ಅತಿಥಿ ಉಪನ್ಯಾಸಕರಿಗಾಗಲಿ ಇನ್ನೊಬ್ಬರಿಗಾಗಲಿ ತೊಂದರೆ ಆಗಬಾರ್ದು. ಎಲ್ಲಿ ಅವರು ಇಲ್ವೋ, ಯಾರೂ ಸಿಗಲೇ ಇಲ್ಲ ಅಂತಂದಾಗ ಇದೇ ಶಿವಮೊಗ್ಗ ರೀಜನಲ್ಲಿ ಯಾರಿದ್ದಾರೆ ಹತ್ತಿರದಲ್ಲಿ ಅವ್ರನ್ನ ಕರ್ಕೊಂಡು ಅವ್ರ ಸೇವೆ ಬಳಸ್ಕೋಬೋದು. ಇದು ನಮ್ಮ ಕಡೆಯಿಂದ ಕೊಡ್ತಿರತಕ್ಕಂಥ ಒಂದು ನಾವು ಘೋಷಣೆ ಮಾಡಿರ್ತಕ್ಕಂಥ ಒಂದು ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ಬಗ್ಗೆ ಬಿಟ್ಟು ಈಗ ನಾವು ರೀಡ್ ಫೌಂಡೇಶನ್ ಬುಕ್ ಅಂತ ತುಮಕೂರಿನಲ್ಲಿ ಒಂದಿದೆ, ರೀಡ್ ಬುಕ್ ಫೌಂಡೇಶನ್ ಅಂತ ಇದೆ. ಅದಕ್ಕೆ ನಾವು ಅದ್ರ ಜೊತೆಲಿ ನಾವು ಟೈಅಪ್ ಮಾಡಿಕೊಂಡು ಈ ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವ್ಯಕ್ತಿತ್ವ ವಿಕಾಸನ ಕುರಿತು ರಾಮಕೃಷ್ಣ ಆಶ್ರಮದಲ್ಲಿ ಮೈಸೂರಿನಲ್ಲಿದ್ದಾರಲ್ಲ, ಅವರು ಒಂದು ಬುಕ್ಕು ಬರೆದಿದ್ದಾರೆ. ಭಾಳ ಅದ್ಭುತವಾದ ಬುಕ್ ಅದು. ಆ ಬುಕ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ನಾವು ಫ್ರೀಯಾಗಿ ಕೊಡ್ತುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಥರ ಅನೇಕ ಆಮೇಲೆ ಮುಂಬರುವ ದಿನಗಳಲ್ಲಿ ನಾವು ಈ ಲಯನ್ಸ್ ಕ್ಲಬ್ ಆಗಲಿ ಅಥವಾ ರೋಟರಿ ಕ್ಲಬ್ ಆಗಲಿ ಅಥವಾ ಇನ್ಯಾವುದೇ ಸಂಘ ಸಂಸ್ಥೆಗಳು ನಮ್ಮೊಟ್ಟಿಗೆ ಬಂದರೆ ಅಲ್ಲಿಯ ಲೋಕಲ್ ಇವರಿಗೆ ನಾವು ಆರೋಗ್ಯ ತಪಾಸಣೆಗೆ ಅಥವಾ ಮೆಡಿಕಲ್ ಏಡ್ ಏನು ಬೇಕೋ ಅವ್ರಿಗೆ ಒಂದು ಗರಿಷ್ಠ ಅಮೌಂಟು ನಾವು ಫಿಕ್ಸ್ ಮಾಡ್ಕೋತೀವಿ ಮುಂದಿನ ಸಭೆಯಲ್ಲಿ, ಜನರ ಬಾಡಿನಲ್ಲಿ. ಅಷ್ಟು ಸೇವೆ ನಾವು ಕೊಡಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ವಿಶೇಷ ಅಂತಂದರೆ ಈ ಕಾರ್ಯಕ್ರಮದಲ್ಲಿ 75 ವರ್ಷ ಮೀರಿರತಕ್ಕಂಥ ನಮ್ಮ ಎಲ್ಲ ಹಿರಿಯ ಉಪನ್ಯಾಸಕರು, ಅವರೆಲ್ಲ ನಿಮಗೂ ಮೇಷ್ಟ್ರುಗಳು ಅಂತಲೇ ಭಾವಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾವು ಸನ್ಮಾನ ಮಾಡಿಸ್ತಾ ಇದ್ದೀವಿ. ಫಸ್ಟ್ ಪಾರ್ಟು ಓನ್ಲಿ ಸನ್ಮಾನ ಅಷ್ಟೇ, ಸನ್ಮಾನ ಫಾರ್ ದಿಸ್ ಸೀನಿಯರ್ಸ್ ಟೀಚರ್ಸ್ ಸರ್ಪಾಸ್ಡ್ 75 ಇಯರ್ಸ್ ಆಫ್ ಏಜ್, ಅವರಿಗೆ ಒಂದು ಸನ್ಮಾನ ಮಾಡಿಸ್ತೀವಿ. ಆ ಸನ್ಮಾನ ಮಾಡೋದಕ್ಕೋಸ್ಕರ ನಾವೆಲ್ಲ ಅತಿಥಿಗಳನ್ನ ನಾವು ಕರೆದಿದ್ದೀವಿ. ತಮ್ಗೆ ಆಲ್ರೆಡಿ ಇನ್ವಿಟೇಷನ್ ನಾವು ಕೊಟ್ಟಿದ್ದೀವಿ ಯಾವ ಅತಿಥಿಗಳು ಬರ್ತಾ ಇದ್ದಾರೆ ಅಂತೇಳಿ.
ಅವರೊಟ್ಟಿಗೆ ನಾವು ಅವ್ರ ಕೈಯಿಂದ ನಾವು ಸನ್ಮಾನ ಮಾಡಿಸ್ತಾ ಇದ್ದೀವಿ. ಈ ವಿಶೇಷ ಅಂತಂದರೆ ಈ ರೀಜನ್ ಶಿವಮೊಗ್ಗ ರೀಜನ್ದಲ್ಲಿ ಸುಮಾರು 17 ಜನ ನಿವೃತ್ತ ಶಿಕ್ಷಕರು ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಇದು ಭಾಳ ದೊಡ್ಡ ಸಾಧನೆ. ನಮ್ಗೆ ಇದುವರೆಗೂ ಯಾವ ಥರ ಕಾಣಲಿಲ್ಲ. ಇದು 3ನೇ ಜನರ ಬಳಿ ಮಾಡ್ತಾರೆ ನಾವು. ಕಳೆದ ಬಾರಿ ನಾವು ಧಾರವಾಡದಲ್ಲಿ ಮಾಡಿದ್ವಿ, ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 800 ಜನ ಶಿಕ್ಷಕರು, ನಿವೃತ್ತ ಶಿಕ್ಷಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಿವೃತ್ತರು ಅದರಲ್ಲಿ ಸಂತೋಷ್ ಲಾಡ್ ಅವರು ಬಂದಿದ್ದರು, HK ಪಾಟೀಲ್ ಸಾಹೇಬರು ಬಂದಿದ್ದರು, ಆಮೇಲಿಂದ ಅಲ್ಲಿಯ ಲೋಕಲ್ MLCಗಳು ಎಲ್ಲರೂ ಸಹ ಬಂದಿದ್ದರು. ಕಾರ್ಯಕ್ರಮ ಸುಮಾರು 8 ಗಂಟೆವರೆಗೂ ನಡೆದಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯಿತು. ಅದಕ್ಕಿಂತ ಮುಂಚೆ ನಾವು ಬೆಂಗಳೂರಿನಲ್ಲಿ ಮಾಡಿದ್ವಿ. ಆವಾಗ ಸಭಾಪತಿಗಳಾದಂಥ ಹೊರಟ್ಟಿಯವರು ಬಂದಿದ್ದರು, ಕೃಷ್ಣ ಭಟ್ರು ಇಲ್ಲಿಯ DVS ಪ್ರಿನ್ಸಿಪಾಲ್ರಾಗಿದ್ದರು, ಮತ್ತು ನಮ್ಮ ಶಿಕ್ಷಕರ ಸಂಘಟನೆಯಲ್ಲಿ ಅವರು ಭಾಳ ದೊಡ್ಡ ಹೋರಾಟಗಾರರು, ಜೊತೆಗೆ MLC ಸಹ ಆಗಿದ್ದರು. ಅವರು ಬಂದು ನಮ್ಮ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ರು. ಅದು ಮೊದಲನೇ ಜನರ ಬಾಡಿನಲ್ಲಿ. ಈಗಿನ ಜನರ ಬಾಡಿನಲ್ಲಿ ನಾವು ಆಲ್ರೆಡಿ ಕೊಟ್ಟಿದ್ದೇವೆ, ಇನ್ವಿಟೇಷನ್ ಕೊಟ್ಟಿದ್ದೇವೆ. ಅವರೆಲ್ಲರೂ ಬಂದು ನಮ್ಮ ಶಿಕ್ಷಕರಿಗೆ ಸನ್ಮಾನ ಮಾಡಿಬಿಡ್ತಾರೆ. ಹಾಗಾಗಿ ಇದು ಒಂದು ಆ ಕುಟುಂಬಕ್ಕೆ ಒಂದು ಸಂತೋಷ ಬರುತ್ತೆ.